ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ A4 ಆರೋಪಿಯಾಗಿರುವಂತಹ ರಾಘವೇಂದ್ರ ಅವರ ಪತ್ನಿ ಈಗ ಘಟನೆ ಸಂಬಂಧ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸಹನಾ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಹೋಗೋಣ, ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಮತ್ತು ಅವ್ರ ತಮ್ಮ ಪತಿ ಮಾಡಿರುವಂಥ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ. ಮೇಡಮ್, ಈಗ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಮಾಡಿರೋ ಕೇಸಲ್ಲಿ ನಿಮ್ಮ ಗಂಡ A4 ಆಗಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲಿ ಸರ್, ಹೋಗಿದ್ದಾರೆ ಸರ್. ಹೋಗಿರೋದು ನನಗೆ ಗೊತ್ತಿಲ್ಲ ಸರ್. ನಾನು ಟಿವಿಯಲ್ಲಿ ನೋಡಿದಾಗೆ ನನಗೆ ಶಾಕ್ ಆಗಿರುತ್ತೆ ಸರ್. ಹೋಗಿದ್ದಾರೆ, ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ಸರ್. ಯಾರು ಫೋನ್ ಮಾಡಿದ್ರು, ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ನನಗೇನು ಹೇಳೋಗಲ್ಲ ಸರ್. ಗಾಡಿಗೆ ಹೋಗ್ತಾರೆ ಸರ್. ಯಾವಾಗಲೂ ಹೆಂಗೆ ಗಾಡಿಗೆ ಹೋಗ್ತಾರೆ ಹಂಗೆ ಹೋಗಿದ್ದಾರೆ ಅನ್ಕೊಂಡು ಸುಮ್ಮನಾಗಿದ್ದೀನಿ ಅಷ್ಟೇ ಸರ್. ಅವರು ಬೆಂಗಳೂರಿಗೆ ಹೋಗೋ ಮುಂಚೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇದ್ರ ಬಗ್ಗೆ ಏನಾದರೂ ಮನೆಯಲ್ಲಿ ನಿಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ರ ಮೇಡಮ್? ಇಲ್ಲ ಸರ್. ಅವ್ರು ಎಲ್ಲಿ ಹೋಗ್ಬೇಕಾರೆ ನನಗೇನು ಹೇಳಲ್ಲ ಸರ್. ಇದ್ರ ಬಗ್ಗೆ ನನ್ನ ಹತ್ರ ಹೇಳಿಲ್ಲ ಸರ್. ಅವ್ರಾಗ ಅವರೇ ಸ್ನಾನ ಮಾಡ್ಕೊಂಡು ಎದ್ದೋಗಿದ್ದಾರೆ ಅಷ್ಟೇ ಸರ್. ಗಾಡಿಗೆ ಹೋಗಿದ್ದಾರೆ ಅಂತಾನೆ ತಿಳ್ಕೊಂಡಿರೋದು ಸರ್. ಯಾವ ನನ್ನ ನ್ಯೂಸ್ ಬಂತ ಅವಾಗಲೇ ಗೊತ್ತಾಗಿರೋದು ಸರ್. ಅವ್ರು ಫೋನ್ ಮಾಡಿದಾಗ ಆಗಲೇ ಸ್ವಿಚ್ ಆಫ್ ಬರ್ತಿತ್ತು ಸರ್. ಆಗಲೇ ಅವ್ರಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಿತ್ತು ಸರ್. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ A4 ಆರೋಪಿಯಾಗಿರುವಂತಹ ರಾಘವೇಂದ್ರ ಅವರ ಪತ್ನಿ ಈಗ ಘಟನೆ ಸಂಬಂಧ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸಹನಾ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಹೋಗೋಣ, ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಮತ್ತು ಅವ್ರ ತಮ್ಮ ಪತಿ ಮಾಡಿರುವಂಥ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ. ಮೇಡಮ್, ಈಗ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಮಾಡಿರೋ ಕೇಸಲ್ಲಿ ನಿಮ್ಮ ಗಂಡ A4 ಆಗಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲಿ ಸರ್, ಹೋಗಿದ್ದಾರೆ ಸರ್. ಹೋಗಿರೋದು ನನಗೆ ಗೊತ್ತಿಲ್ಲ ಸರ್. ನಾನು ಟಿವಿಯಲ್ಲಿ ನೋಡಿದಾಗೆ ನನಗೆ ಶಾಕ್ ಆಗಿರುತ್ತೆ ಸರ್. ಹೋಗಿದ್ದಾರೆ, ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ಸರ್. ಯಾರು ಫೋನ್ ಮಾಡಿದ್ರು, ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ನನಗೇನು ಹೇಳೋಗಲ್ಲ ಸರ್. ಗಾಡಿಗೆ ಹೋಗ್ತಾರೆ ಸರ್. ಯಾವಾಗಲೂ ಹೆಂಗೆ ಗಾಡಿಗೆ ಹೋಗ್ತಾರೆ ಹಂಗೆ ಹೋಗಿದ್ದಾರೆ ಅನ್ಕೊಂಡು ಸುಮ್ಮನಾಗಿದ್ದೀನಿ ಅಷ್ಟೇ ಸರ್. ಅವರು ಬೆಂಗಳೂರಿಗೆ ಹೋಗೋ ಮುಂಚೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇದ್ರ ಬಗ್ಗೆ ಏನಾದರೂ ಮನೆಯಲ್ಲಿ ನಿಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ರ ಮೇಡಮ್? ಇಲ್ಲ ಸರ್. ಅವ್ರು ಎಲ್ಲಿ ಹೋಗ್ಬೇಕಾರೆ ನನಗೇನು ಹೇಳಲ್ಲ ಸರ್. ಇದ್ರ ಬಗ್ಗೆ ನನ್ನ ಹತ್ರ ಹೇಳಿಲ್ಲ ಸರ್. ಅವ್ರಾಗ ಅವರೇ ಸ್ನಾನ ಮಾಡ್ಕೊಂಡು ಎದ್ದೋಗಿದ್ದಾರೆ ಅಷ್ಟೇ ಸರ್. ಗಾಡಿಗೆ ಹೋಗಿದ್ದಾರೆ ಅಂತಾನೆ ತಿಳ್ಕೊಂಡಿರೋದು ಸರ್. ಯಾವ ನನ್ನ ನ್ಯೂಸ್ ಬಂತ ಅವಾಗಲೇ ಗೊತ್ತಾಗಿರೋದು ಸರ್. ಅವ್ರು ಫೋನ್ ಮಾಡಿದಾಗ ಆಗಲೇ ಸ್ವಿಚ್ ಆಫ್ ಬರ್ತಿತ್ತು ಸರ್. ಆಗಲೇ ಅವ್ರಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಿತ್ತು ಸರ್. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ A4 ಆರೋಪಿಯಾಗಿರುವಂತಹ ರಾಘವೇಂದ್ರ ಅವರ ಪತ್ನಿ ಈಗ ಘಟನೆ ಸಂಬಂಧ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸಹನಾ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಹೋಗೋಣ, ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಮತ್ತು ಅವ್ರ ತಮ್ಮ ಪತಿ ಮಾಡಿರುವಂಥ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ. ಮೇಡಮ್, ಈಗ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಮಾಡಿರೋ ಕೇಸಲ್ಲಿ ನಿಮ್ಮ ಗಂಡ A4 ಆಗಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳಲಿ ಸರ್, ಹೋಗಿದ್ದಾರೆ ಸರ್. ಹೋಗಿರೋದು ನನಗೆ ಗೊತ್ತಿಲ್ಲ ಸರ್. ನಾನು ಟಿವಿಯಲ್ಲಿ ನೋಡಿದಾಗೆ ನನಗೆ ಶಾಕ್ ಆಗಿರುತ್ತೆ ಸರ್. ಹೋಗಿದ್ದಾರೆ, ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ಸರ್. ಯಾರು ಫೋನ್ ಮಾಡಿದ್ರು, ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ನನಗೇನು ಹೇಳೋಗಲ್ಲ ಸರ್. ಗಾಡಿಗೆ ಹೋಗ್ತಾರೆ ಸರ್. ಯಾವಾಗಲೂ ಹೆಂಗೆ ಗಾಡಿಗೆ ಹೋಗ್ತಾರೆ ಹಂಗೆ ಹೋಗಿದ್ದಾರೆ ಅನ್ಕೊಂಡು ಸುಮ್ಮನಾಗಿದ್ದೀನಿ ಅಷ್ಟೇ ಸರ್. ಅವರು ಬೆಂಗಳೂರಿಗೆ ಹೋಗೋ ಮುಂಚೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇದ್ರ ಬಗ್ಗೆ ಏನಾದರೂ ಮನೆಯಲ್ಲಿ ನಿಮ್ಮ ಜೊತೆಗೆ ಪ್ರಸ್ತಾಪ ಮಾಡಿದ್ರ ಮೇಡಮ್? ಇಲ್ಲ ಸರ್. ಅವ್ರು ಎಲ್ಲಿ ಹೋಗ್ಬೇಕಾರೆ ನನಗೇನು ಹೇಳಲ್ಲ ಸರ್. ಇದ್ರ ಬಗ್ಗೆ ನನ್ನ ಹತ್ರ ಹೇಳಿಲ್ಲ ಸರ್. ಅವ್ರಾಗ ಅವರೇ ಸ್ನಾನ ಮಾಡ್ಕೊಂಡು ಎದ್ದೋಗಿದ್ದಾರೆ ಅಷ್ಟೇ ಸರ್. ಗಾಡಿಗೆ ಹೋಗಿದ್ದಾರೆ ಅಂತಾನೆ ತಿಳ್ಕೊಂಡಿರೋದು ಸರ್. ಯಾವ ನನ್ನ ನ್ಯೂಸ್ ಬಂತ ಅವಾಗಲೇ ಗೊತ್ತಾಗಿರೋದು ಸರ್. ಅವ್ರು ಫೋನ್ ಮಾಡಿದಾಗ ಆಗಲೇ ಸ್ವಿಚ್ ಆಫ್ ಬರ್ತಿತ್ತು ಸರ್. ಆಗಲೇ ಅವ್ರಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಿತ್ತು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.